ನಮಸ್ತೆ. ಇವತ್ತು ನಾವು ಸಿನ್ಸ್ ಮತ್ತು ಫಾರ್‌ಗೆ ಇರುವಂತಹ ಡಿಫರೆನ್ಸನ್ನು ತಿಳ್ಕೊಳ್ಳೋಣ. ಸಿನ್ಸ್ ಅಂತ ಹೇಳಿದ್ರೆ ಪಾಯಿಂಟ್ ಆಫ್ ಟೈಮ್. ಎಕ್ಸಾಂಪಲ್ ನೋಡಿ, ಐ ಹ್ಯಾವೆಂಟ್ ಸೀನ್ ಹಿಮ್ ಸಿನ್ಸ್ ಯೆಸ್ಟರ್‌ಡೇ ಅಂತ ಹೇಳಿದ್ರೆ, ನಾನು ನಿನ್ನೆಯಿಂದ ಅವನನ್ನ ನೋಡಲಿಲ್ಲ. ಇಟ್ ಮೀನ್ಸ್ ಅದು ಪಾಯಿಂಟ್ ಆಫ್ ಟೈಮನ್ನು ಹೇಳ್ತಾ ಇದೆ. ನಿನ್ನೆಯಿಂದ ಅವನನ್ನ ನೋಡಲಿಲ್ಲ ಅಂತ. ಇನ್ನೊಂದು ನೋಡಿ, ಇಟ್ ಹ್ಯಾಸ್ ಬೀನ್ ರೇನಿಂಗ್ ಸಿನ್ಸ್ 2:00 ಅಂತ ಹೇಳಿದ್ರೆ, 2 ಗಂಟೆಯಿಂದ ಮಳೆ ಬರ್ತಾ ಇದೆ ಅಂತ. ಅಂದರೆ ಇನ್ನೂ ಸ್ಟಾಪ್ ಆಗಿಲ್ಲ, 2 ಗಂಟೆಯಿಂದ ಮಳೆ ಬರ್ತಾನೆ ಇದೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಇದು ಪಾಯಿಂಟ್ ಆಫ್ ಟೈಮನ್ನು ಹೇಳುತ್ತೆ. ಯಾವಾಗ ಆ್ಯಕ್ಷನ್ ಒಂದು ಸ್ಟಾರ್ಟ್ ಆಯಿತು ಅನ್ನೋದನ್ನು ಸಿನ್ಸ್ ಹೇಳುತ್ತೆ. ಓಕೆ. ಫಾರ್ ಅನ್ನೋದು ನಾವು ಡ್ಯುರೇಷನನ್ನು ಹೇಳೋಕ್ಕೆ ಬಳಸ್ತೀವಿ. ಎಕ್ಸಾಂಪಲ್ಗೆ, ಶಿ ಹ್ಯಾಸ್ ಲಿವ್ಡ್ ಹಿಯರ್ ಫಾರ್ 20 ಇಯರ್ಸ್ ಅಂತ ಹೇಳಿದ್ರೆ, ಅವಳು 20 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ಲು ಅನ್ನೋದನ್ನು ಹೇಳುತ್ತೆ. 20 ವರ್ಷ ಅನ್ನೋದು 20 ಇಯರ್ಸ್ ಅನ್ನೋದು ಡ್ಯುರೇಷನನ್ನು ಸೂಚಿಸುತ್ತೆ. ಹಾಗಾಗಿ ನಾವು ಫಾರನ್ನು ಯೂಸ್ ಮಾಡಬೇಕು. ಐ ಹ್ಯಾವೆಂಟ್ ಸೀನ್ ಹಿಮ್ ಫಾರ್ 3 ಡೇಸ್ ಅಂದರೆ ಅವನ್ನ 3 ದಿನಗಳಿಂದ ನಾನು ನೋಡಿಲ್ಲ ಅನ್ನೋದಕ್ಕೂ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಇದೆ ನೋಡಿ, ನಿನ್ನೆಯಿಂದ ನಾನು ಅವನ್ನ ನೋಡಿಲ್ಲ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಹೇಗೆ ಅಂದರೆ, ಯೆಸ್ಟರ್ಡೇ ಅನ್ನೋದು ಪಾಯಿಂಟ್ ಆಫ್ ಟೈಮ್, ನಿನ್ನೆಯಿಂದ ಅನ್ನೋದು ಒಂದು ಆ್ಯಕ್ಷನ್ನು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಒಂದು ಸೂಚಿಸುತ್ತೆ ಯೆಸ್ಟರ್ಡೇ ಅನ್ನೋದು. ಬಟ್ ಈ ಎಕ್ಸಾಂಪಲಲ್ಲಿ ನೋಡಿ, ಇಲ್ಲಿ ಡ್ಯುರೇಷನ್ 3 ದಿನಗಳಿಂದ ನಾನು ಅವನ್ನ ನೋಡಿಲ್ಲ ಅನ್ನೋದು ಡ್ಯುರೇಷನನ್ನು ತೋರಿಸುತ್ತೆ. ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ಶಾರದಾ ಪಾಠಶಾಲೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಯಾವಾಗಲೂ ನೋಟಿಫೈ ಆಗಿರಿ. ನಮಸ್ತೆ.